ಅಪ್ಪ ಗಾರ್ಡನ್ ಹೋಗಿ ಶರಣ ಬಸವೇಶ್ವರ ಗಾರ್ಡನ್ ಅಂತ ಮಾಡ್ಯಾರು. ಹೊಳ್ಳೆಲ್ಲ ರಿನೋವೇಟ್ ಮಾಡಿ ಮತ್ತು ಓಪನ್ ಮಾಡ್ಯಾರ. ಓಪನ್ ಮಾಡಿಂದ ಏನೇನು ಚೇಂಜ್ ಆಗ್ಯಾವ ಅಂತ ಹೇಳ್ಕೆಂದು ನೋಡ್ಬೇಕಂತ ಒಳಗೆ ಬಂದಿದ್ದಾಗೈತಿ. ಇಲ್ಲಿ ಸೀದಾ ಬ್ರಿಟಿಷರ ಕಾಲದ ಟ್ರೈನ ಬಂದೈತೆ. ಹಂಗೆ ಈ ಟ್ರೈನ್ ಒಂದು ಹೊಸದು ಮಾಡ್ಯಾರ, ಮುಸ್ಕಾನ್ ಎಕ್ಸ್ಪ್ರೆಸ್ ಅದು ಟ್ರೈನ್. ಅಂದರೆ ಇಲ್ಲಿ ಕೂತ್ರೆಲ್ಲ ಮುಸ್ಕಾನ್ ಮಾಡ್ಕೊತ ಹೋಗೋದ ಹಂಗೆ. ಇಲ್ಲೊಬ್ಬ ಅಣ್ಣ ಆಟ ಆಡಕತ್ತಾನ, ಭಾಳ ಸಣ್ಣ ಹುಡುಗದನ ಪಾಪ, ಹಂಗೆ ಆಟ ಆಡಕತ್ತಾನ. ಮತ್ತು ಇಲ್ಲಿ ಕಟಿಂಗ್ ನೋಡ್ಬೇಕಪ್ಪ ಅಂತಂದ್ರೆ ಇಲ್ಲೊಂದು ಗಿಡವೇದ ಹನಿ ಮಾಡ್ಯಾರ್ರಿ. ಅಂದ್ರೆ ಗಿಡದಾಗ ಹನಿ ಕಟ್ ಮಾಡ್ಯಾರ್ರಿ ನೋಡ್ರಿ. ಏನು ಬಾಹುಬಲಿದಾಗ ಹನಿ ಇತ್ತಲ್ಲ, ಇದ ಹನಿ ಅದು ಜರ. ಈಗೀಗ ಮಳೆ ಬರಕತ್ತೈತಿ, ಹಂಗೆ ಪೂರ ಸಂಡಿಗಿಂಡಿನ ಆಮೇಲೆ ಬೆಳೀತವೆ. ಮತ್ತೇನು ಮಾಡ್ಯಾರ, ಇಲ್ಲಿ ಮುಂದೆ ಕೆರೆ ಅನ್ನೋದು ಐತಿ. ಡಾಲ್ಫಿನ್ಗಳು, ಅಲ್ಲಿ ಡಾಲ್ಫಿನ್ಗಳು ಅದಾವೆ. ಆ ಕಡೆ ಆಮೇಲೆ ಸಮೀಪ ಹೋಗಿನ ತೋರಿಸ್ತೀವಿ ನಾವು ಹೆಂಗದಾವತ್ತ. ಈಗಾರ ಪ್ರೆಸೆಂಟ್ ಹಿಂಗೈತೆ ನೋಡ್ರಿ. ಮೇಡಮ್ ಆ ಕಡೆ ಹೊಂಟ್ರಲ್ಲ, ಬರ್ರಿ. ಹೆಣ್ಮಗು ಬರ್ರಿ ಕಡೆ. ಹಿಂಗೆ ನೋಡೋ ಮತ್ತೆ ಕಡೆ ಕೆರೆ ಪರಿ ಇದ್ದಿದ್ದು. ಇದು ಏಜ್ ಆಫ್ ಎಂಪೈರ್ ನೋಡ್ತಿದ್ರಲ್ಲ, ಅದಾಗ ಹಿಂಗೆ ಬಾಂಬ್ ಹಾಕ್ತಿದ್ದೆ ಗೊತ್ತ. ನೋಡಕ್ಕೆ ಹಂಗೈತಿ, ಕರೆ ಬಾಂಬ್ ಹಾಕೋದು ಅಲ್ಲದು. ಹಂಗೆ ಮುಂದೆ ಹೊಂಟೇವಿ. ಇದು ಕೆರೆ ಪರಿವೀಕ್ಷಣಾ ಕೇಂದ್ರ ಅಂತ ಮಾಡ್ಯಾರ ಸರ್. ಅಂದ್ರೆ ಲೇಕ್ ವ್ಯೂ ಪಾಯಿಂಟ್ ನೋಡಮ್ಮಂತ ಮ್ಯಾಗ ಹೋಗಿ ಏನಾಯ್ತು. 1 2 3 4 ಗಾಯಸ್ ಭಾಳ ಎತ್ತರ ಐತ್ರಿ. ಇದ್ರೆ ಚಕ್ರ ಬರಕತ್ತೈತಿ ನಂಗೆ. ಈಗ ಗಪ್ಪು ಇಟ್ಟು ಎತ್ತರನೇ ಅವತ್ತು ಹತ್ತೇ ಇಲ್ರಿ ಮ್ಯಾಗ. ಪೂರಾ 14 ಸ್ಟೆಪ್ ಅದ ನೋಡ್ರಿ. ಇದು ಲೇಕ್ ವ್ಯೂ ಪಾಯಿಂಟ್ ಈಗೀಗ ಮಾಡಿ ಸರ್. ಇದು ಲೇಕ್ ವ್ಯೂ ಪಾಯಿಂಟ್. ಮಳೆ ಈಗ ಬಂದೈತಿ, ಮಳೆ ಸ್ವಲ್ಪ ಜಾಸ್ತಿ ಬಂದು ನೀರು ಬರ್ತವೆ. ಎಲ್ಲ ಹುಡುಗರಿಗೆ ಕರ್ಕೊಂಬರಕ್ಕೆ ಚಂದ ಐತಿ. ಟಿಕೆಟ್ 20 ರೂಪಾಯಿ ಇಟ್ಟಾರ. ಒಳಗೆಲ್ಲ ಚಾಟ್ಸ್ ಗೀಟ್ಸ್ ಅದಾವು. ಅವೇನು 20 ರೂಪಾಯಿದಾಗ ಬರೋದಿಲ್ಲ ರೀ, ಮತ್ತು ಮ್ಯಾಗ ರೊಕ್ಕ ಕೊಡ್ಬೇಕಾಗಿತ್ತು ಹೆಚ್ಚಿಗೆ. ಆ ಕಡೆ ಮುಂದೆ ಹೋದ್ರೆ ಬೋಟಿಂಗು ಐತೆ ಅನ್ನಕತ್ತಾರ. ಬೋಟಿಂಗ್ ಹಂಗೆ ಅಂತ ಹೇಳ್ಕೊಂಡು ನೋಡ್ರಿ, ಹೋಗಿ ನೋಡೋ. ಮತ್ತು ವಿಡಿಯೋನ ಬರ್ತದೆ ನೋಡ್ತಿಲ್ಲ, ಈಗ ಚಲೋ ಆಯ್ತು. ಹಿಂಗೆ ಉದ್ದಕ್ಕೆ ಟ್ರ್ಯಾಕ್ ಐತೆ ನೋಡಿ. ಹಿಂಗೆ ಉದ್ದಕ್ಕೆ ಟ್ರ್ಯಾಕ್ ಐತ್ರಿ. ಹಿಂಗೆ ಟ್ರ್ಯಾಕ್ ಹಿಡಿದು ಹೋದೆ ಒಪ್ಪರ ಮುಂದೆ ಬೋಟಿಂಗ್ ಬರ್ತೈತಿ. ಆಗಲೇ ಉದ್ದಕ್ಕೆ ಮಾತಾಡ್ದ ವಿಡಿಯೋದು ರೆಕಾರ್ಡಿಂಗು ಗೊತ್ತಿದ್ದಿಲ್ಲ, ಹಂಗಾಗಿ ಅರ್ಧ ದಾರಿ ಉದ್ದಕ್ಕೆ ಹಂಗೆ ಹೋತು. ನೋಡೋ ಮತ್ತೆ ಮುಂದೆ ಹೆಂಗೈತಿ. ಒಕ್ಕಲಿ ಹಿಂಗೆ ಹೊರಗೆ ಬರ್ಬೇಕು. ಇವು ಬರ್ರಿ ಮೇಡಮ್ ಅವ್ರ, ಬರ್ರಿ. ಹಿಂಗೆ ಹೊಂಟೇವಪ್ಪ ಅಂದ್ರೆ ಈ ಕಡೆ ಕೆರೆ ಐತ್ರಿ ನೋಡ್ರಿ. ಹಂಗೆ ಇಲ್ಲಿ ಕೆರೆ ನೀರು ಕಾಣಕತ್ತಿಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಇನ್ನೂ ತುಸು ಮಳೆ ಕಮ್ಮಿ ಆಗೈತಿ. ಏನ್ರಿ ಮಳೆ ಬತ್ತಪ್ಪ ಅಂತಂದ್ರೆ ನೀರು ಬರ್ತಾವೆ. ಕುಡಿಯೋಕೆ ನೀರಿಲ್ಲ, ಆಗಿಂದ ಹಿಡಿದು ಕೆರೆದಾಗ ನೀರಿಲ್ಲ ಅನ್ನೋ ಪರಿಸ್ಥಿತಿ ಐತಿ. ಬರ್ತೈತಿ ಮಳೆ. ಮಳೆಗಾಲ ಚಲೋ ಆಗೈತಿ, ನೀರನ್ನೂ ಬರ್ತಾವೆ. ಇಲ್ಲಿ ಬೋಟಿಂಗ್ದಾಗ ಎಷ್ಟು ಬೋಟ್ಗಳು ಅದಾವು, ಎಲ್ಲ ಡಬ್ಬ ಹಾಕಿ ಬಿದ್ದಾವು. ನೋಡೋಮಂತ ಗೈಸ್, ಒಳಗೆ ಹೋಗಿ ವಿಡಿಯೋ ಮಾಡೋಕೆ ಬರ್ತೈತೆ. ನೋಡೋಮಂತ. ಅಲ್ಲ ಏನು ಹೋ ಭೈ, ಕೊಯ್ ತೋದ್ರಾಕತ್ತೈತಿ. ಹೇಳಿ ಹಂಗೆ ಒದರ್ತಿರ್ತೈತೆ ಅದು. ಹಿಂಗೆ ಇಲ್ಲಿ ಮ್ಯಾಗ ಹೋದೇವಪ್ಪ. ಇದು ಬೋಟಿಂಗ್ ಪಾಯಿಂಟ್ ರೀ. ಇಲ್ಲಿಂದ ಮತ್ತೆ ಮುಂದೆ ಬೋಟ್ ನೋಡಕ್ಕೆ ಹೋಗ್ತವೆ. ಇಲ್ಲೆಲ್ಲ ಬೋಟ್ಗಳು ಹಂಗಂಗೆ ಅಡ್ಡಡ್ಡ ಉದ್ದುದ್ದು ಬಿದ್ದವು. ಇಲ್ಲದ ನೋಡ್ರಿ ಬೋಟ್ಗಳು. ಇವಾಗ ಬೋಟ್ಗಳು
ಎಲ್ಲ ಬೋಟ್ಗಳು ಹಂಗೆ ಉದ್ದು ದೊಡ್ಡ ಬಿದ್ದವು. ಇದು ಬೋಟಪ್ಪ ಅಂದ್ರೆ ನಮ್ಮ ಧೂಮ್ ಪಿಕ್ಚರ್ದಾಗ ಅಭಿಷೇಕ್ ಬಚ್ಚನ್ ಇದೇ ಬೋಟ ಯೂಸ್ ಮಾಡಿದ್ದೆ ಜಾನ ಬೇರೆ ಗಿಡಕ್ಕೆ. ಅದಕ್ಕೆ ಸಿಗಲಿಲ್ಲ ನಾವು ಹೋದ ಗಾಡಿ ತೊಗೊಂಡು. ಪರ್ಪಲ್ ಹೆರೋಯಿನ್, ಹೆರೋಯಿನ್ ಅಲ್ಲ ಹೀರೋಯಿನ್. ಹಾಂ ಹಂಗೇನೋ ಅವೆಲ್ಲ ಗುಬ್ಬಿ, ಯಾವ ಗುಬ್ಬಿ ಅಂತಂತ ತಗೊಂಡು ಫೋಟೋ ಹಾಕ್ಯಾರ ಇಲ್ಲಿ. ಇಲ್ಲಿ ಕಾಣಕತ್ತೈತೆ ಅನ್ಕೋತೀನಿ. ಈಗ ಮ್ಯಾಗ ಹಾಕೋದು ಅವೇನದು ಅದು ಗೊತ್ತಾಗೋದಿಲ್ಲ ಇಲ್ಲಿ ಮಂದಿಗೆ. ಅಂದ್ರೆ ಸುಮ್ಮ ಹಾಕ್ಯಾರ ಕಡೆ ಫೋಟೋದಾಗ ನೋಡ್ರಿ ಕರೆ ಇರ್ಲಿಕ್ಕಪ್ಪ ಅಂದ್ರೆ ಅದು ಹಾಕ್ಯಾರ. ಅದಕ್ಕೆ ಇಲ್ಲಿ ಮಂದಿ ಎಲ್ಲ ಚಲೋ ಚಲೋ ಪಕ್ಷಿಗಳನ್ನು ಫೋಟೋದಾಗ ನೋಡಿ ಖುಷಿ ಪಡ್ಬೇಕು. ಯಾಕಪ್ಪ ಅಂದ್ರೆ ಬಿಸಿಲು ಭಾಳ ಐತಲ್ರಿ, ಸಾಕಪ್ಪ ಬಿಸಿಲು. ಈ ಕಡೆ ಮುಂದೆ ಗಾರ್ಡನ್ ಪ್ಲೇ ಏರಿಯಾ ಐತಿ, ನೋಡೋ ಮತ್ತೆ ಏನೇನೈತಿ. ನಾ ಮತ್ತೆ ಸುಂದರಮಕ್ಕ ಅಂತ ಫ್ರೆಂಡ್ಲಿ ಹೊರಗೆ ಹೊಂಟೀನಿ. ಯಾಕಪ್ಪ ಅಂತಂದ್ರೆ ವ್ಯೂ ನೋಡೋಣ ಗಾರ್ಡನ್ ಹೆಂಗೈತೆ ಅಂತ. ಇಲ್ಲಿ ವಾಕಿಂಗ್ ಮಾಡೋಕೆ ಟ್ರ್ಯಾಕ್ ಮಾಡ್ಯಾರು. ಕರೆ ಟ್ರ್ಯಾಕ್ನಾಗ ಓಪನ್ ಮಾಡೋಕ್ಕೆ ಯಾರೂ ಇರೋದಿಲ್ಲ ಗೈಸ್. ಓ ಡೋಂಟ್ ಫ್ಲಕ್ ಲೀವ್ಸ್ ಇನ್ ಫ್ಲವರ್ಸ್, ಎಲ್ಲ ರೋಸ್ ಗಾರ್ಡನ್ ಇಲ್ಲೈತಿ. ಇಲ್ಲೊಂದು ವಾಟರ್ ಫೌಂಟೇನ್ ಮಾಡ್ಯಾರ. ವಾಟರ್ ಫೌಂಟೇನ್ ಯಾವಾಗ ಚಲೋ ಇರ್ತೈತಿ ಗೊತ್ತಿಲ್ಲ, ಚಲೋ ಇದ್ದಾಗ ಗೊತ್ತದು. ಮತ್ತು ಆಮೇಲೆ ಈ ಕಡೆ ಎಲ್ಲ ನಾಷ್ಟ ಮಾಡೋಕೆ, ಚಹಾ ಪಾನಿ ಮಾಡೋಕೆ ಅಂಗಡಿಗಳು ಚಲೋ ಅದಾವೆ. ಬಾಯ್ ಸುಮ್ಮ ಹಂಗೆ ಟೈಮ್ ಪಾಸ್ ಮಾಡೋಕೆ ಒನ್ ಡೇ ಏನ್ರಿ ಪಿಕ್ನಿಕ್ ಮಾಡೋಕೆ ಚಲೋ ಐತಿ. ಇಲ್ಲೊಂದು ಏನೋ ಮಾಡ್ಯಾರ, ಏನು ಮಾಡ್ಯಾರ, ವಾಟರ್ ಟ್ಯಾಂಕ್ ಐತಿ, ಟ್ಯಾಂಕ್ ಹಾಕ್ಯಾರ. ಏನು ಫಿಶ್ ಪೌಂಡ್ ಮಾಡ್ಯಾರ? ಹೌದು ಫಿಶ್ ಪೌಂಡ್ ಮಾಡ್ಯಾರ. ಇನ್ನೂ ಫಿಶ್ ಬಂದಿಲ್ಲ ಸರ, ಬರ್ತಾವೆ ಫಿಶ್. ಕಲಬುರಗಿ ಮಂದಿ ಇಟ್ಟೆಲ್ಲ ಗ್ರೀನರಿ ಒಮ್ಮೆ ನೋಡಿರೋದು ಇಲ್ಲ. ಮಳೆ ಬರೋ ನಾವು ಮೈ ಗಾಡ್ ಹೌ ಮಚ್ ಗ್ರೀನ್ ದಿಸ್ ಈಸ್ ಅಂದ್ಬಿಡ್ತಾರೆ. ಕರೆ ಇಲ್ಲೇನು ಗ್ರೀನ್ ಸಿಗ್ತೈತಿಲ್ಲ, ಅದು ಗಾರ್ಡನ್ದಾಗ ಅಟ್ಟ ಐತಿ. ಗಾರ್ಡನ್ ಬಿಟ್ಟು ಹೋದ್ರಪ್ಪ ಏನು ಗ್ರೀನೂ ಇಲ್ಲ ಮಣ್ಣು ಇಲ್ಲ, ಬರೀ ರಾಡಿ. ಬಟ್ ಲೇಕ್ ಪಾಯಿಂಟ್ ವ್ಯೂ ಇಲ್ಲಿಂದ ಕೆರೆ ಕಾಣ್ಬೇಕಂತ ಹೇಳ್ಕೊಂಡು ಲೇಕ್ ಪಾಯಿಂಟ್ ವ್ಯೂ ಮಾಡ್ಯಾರ ಗೈಸ್. ಎಷ್ಟು ಯಪ್ಪ, ಇದು ಲೇಕ್ ಪಾಯಿಂಟ್ ವ್ಯೂ. ಇಲ್ಲಿಂದ ಮ್ಯಾಗ ಹೋದೆವಪ್ಪ ಅಂತಂದ್ರೆ ಇಲ್ಲಿಂದ ಲೇಕ್ ಪಾಯಿಂಟ್ ಕಾಣಿಸ್ತೈತೆ ಹೆಂಗೈತಪ್ಪ. ಹಿಂಗೈತೆ ನೋಡ್ರಿ, ಇದೆಲ್ಲ ಕೆರೆ ವ್ಯೂ. ಅಲ್ಲಿ ನಡು ಒಂದು ಐಲ್ಯಾಂಡ್ ಐತಿ, ಆ ಬೋಟಿಂಗ್ ಚಲೋ ಐತಪ್ಪ. ಈ ದಂಡಿ ಹಿಡಿದು ಇಲ್ಲಿಂದ ಐಲ್ಯಾಂಡ್ ತನಕ ಹೋಯ್ತಾರೆ. ಐಲ್ಯಾಂಡ್ಲಿ ಹೊಳ್ಳಿ ತೊಂಬರ್ತಾರೆ. ಹಿಂಗೆ ಕಾಣಿಸ್ತೈತೆ ಲೇಕ್ ಪಾಯಿಂಟ್. ಇದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮಾಡ್ಯಾರ. ಇಲ್ಲೇನೋ ಮಾಡ್ಯಾರ ಕಂಪೌಂಡ್ನಾಗ, ಏನು ಮಾಡ್ಯಾರ ತಿಳಿಲಾಗೈತಿ. ಹೋಗಿ ನೋಡೋಣ ಗಪ್ಪ ಒಳಗಾರ ಏನೈತಿ. ಹೋದೆವು. ಏನು ಮಾಡ್ಯಾರ ಇದು? ಅಲ್ಲ ಪೌಂಡ್ ಐತಲ್ರಿ ಇಲ್ಲಿ. ಪೌಂಡ್ ನೋಡ್ರಿ ಗೈಸ್. ಗಣಪತಿ ಇದ್ದಾಗ ಬಂದು ಗಣಪತಿ ವಿಸರ್ಜನೆ ಮಾಡ್ತೇವಲ್ಲ, ಅದ ಪೌಂಡ್ ಇಲ್ಲಿ. ಇವೆಲ್ಲ ಜೋಕಲ್ಲಿ ಖಾಲಿ ಹಾಕೋದು ನೋಡಕತ್ತೀರೇನು? ಟಿಕೆಟ್ ಐತ್ರಿ ಸರ್ ಒಳಗೆ ಬರೋಕೆ. ಅದಕ್ಕೆ ಯಾರು ಮಂದಿ ಟಿಕೆಟ್ ತೆಗಿಸಿ ಒಳಗೆ ಬಂದಿಲ್ಲ. ಯಾವ ಗಾರ್ಡನ್ದಾಗ ಫ್ರೀ ಇತ್ತು ಅಲ್ಲಿ ಹೋಗಿ ಆಟ ಆಡಕತ್ತಿರ್ತಾರೆ. ಈಗ ಲೈಕ್ ಪಾಯಿಂಟ್ ವ್ಯೂ ಇಟ್ಟು ಹೈಟ್ ಆ್ಯಂಡ್ ಪಾಯಿಂಟೇ ಯಾವತ್ತೂ ನೋಡಿಲ್ರಿ. ಮ್ಯಾಗ ಇದ್ರೆ ಚಕ್ರ ಬರ್ತೈತಿ, ಬಿದ್ದಿಗಿದ್ದಿರ ಅದಕ್ಕೆ ಸೊಕಾಸ ಹೋಗ್ಬೇಕು ಮ್ಯಾಗ. ಸಣ್ಣ ಹುಡುಗರೆಲ್ಲ ಮ್ಯಾಗ ಯಾರಕ್ಕೆ ಹೋಗ್ಬೇಡ್ರಿ, ಚಕ್ರ ಇದ್ರೆ ಬಂದಿದ್ದು ಪೂರಾ 14 ಸ್ಟೆಪ್ಪಿಂದ ಐತೆ ಹೈಟ್.